ಅಂತೂ ನಮ್ಮ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ಡೇಂಜರ್ ಒಬ್ಬನೇ ಬೇರೆ ಇರೋದು. ಇಲ್ಲಿ ಆನೆ ಬರಲ್ಲ ಈ ಜಾಗಕ್ಕೆ ಅಂತ ಅನ್ಕೊಂಡಿದ್ದೆ. ನೈಟ್ ಬಂದಿತ್ತು ಆನೆ ಬಂದಿತ್ತಾ? ಎಲ್ಲಿ? ಇಲ್ಲಿ ಸಿಕ್ಕಾಬಟ್ಟೆ ಚಳಿ. ಮೇಲ್ಗಡೆ ಆಲ್ರೆಡಿ ಆನೆ ಬಂದಿದೆ ಅನ್ಸುತ್ತೆ. ಅಲ್ಲಿ ಓಡಿಸ್ತಾವ್ರೆ ನೋಡಿ. ಅಲ್ಲಿ ಕೇಳ್ರಿ ಏನೋ ಸೌಂಡ್ ಆಗ್ತಿದೆ ಅಲ್ಲಿ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸೋಲೋ ಕ್ಯಾಂಪಿಂಗ್ ಆಗ್ತಾ ಇದ್ದೀನಿ. ಲಾಸ್ಟ್ ವೀಕ್ ನೋಡಿದ್ರಲ್ಲ ಆನೆ, ಅಲ್ಲಿ ದಾಳಿ ಮಾಡಿದ್ವು. ಬಟ್ ಈ ವಿಡಿಯೋ ಮಾಡ್ತಿರೋದು ಬೇರೆ ಜಾಗದಲ್ಲಿ, ಬೇರೆ ಲೊಕೇಶನ್ನು, ಬೇರೆ ರೈತರ ಜಮೀನಲ್ಲಿ. ಸೊ ಇವತ್ತು ನಾವು ಕ್ಯಾಂಪ್ ಆಗ್ತಾ ಇರೋದು ಟ್ರೀ ಹೌಸ್ ಮೇಲ್ಗಡೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಬಟ್ ಏನಂದರೆ ಇವತ್ತು ಈ ರಾತ್ರಿ ಈ ಜಾಗದಲ್ಲಿ ನಾನು ಒಬ್ಬನೇ ಇರಬೇಕು. ತುಂಬ ದಿನ ಆಯಿತು ಸೋಲೋ ಕ್ಯಾಂಪಿಂಗ್ ಮಾಡಿ. ಅದಕ್ಕೆ ಇವತ್ತು ಸೋಲೋ ಕ್ಯಾಂಪಿಂಗ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಇಲ್ಲೇ ನೋಡ್ತಾ ಇದ್ದೀರಾ, ಇದರಿಂದ ಆ ಕಡೆಗೆ ಹೋದರೆ ಅದೆಲ್ಲ ಫಾರೆಸ್ಟು. ಕಾಡು ಪ್ರಾಣಿಗಳು ಬಂದರೆ ಇಲ್ಲಿಂದ ಈ ಕಡೆಗೆ ಬರ್ತವೆ. ಆನೆಗಳು ಬರೋದಕ್ಕೆ ಆಲ್ಮೋಸ್ಟ್ ದಾರಿ ಇಲ್ಲ ಇಲ್ಲಿ. ಬಟ್ ಹಂದಿಗಳು ಬರ್ತವೆ. ಹಂದಿ ಮತ್ತು ಹುಲಿ, ಚಿರತೆಗಳು ಸಾಮಾನ್ಯವಾಗಿ ಅಲ್ಲಲ್ಲಿ ಕಾಣಿಸ್ಕೊಳ್ತವೆ ಅವಾಗವಾಗ. ಫಸ್ಟು ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಹೋಗಿ ನಮ್ಮ ಲಗೇಜ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಆಮೇಲೆ ಕೆಳಗಡೆ ಬಂದು ಎಲ್ಲ ತೋರಿಸ್ತೀನಿ ಬನ್ನಿ. ರೈನ್ ಕೋಟ್ ಏನಕ್ಕಪ್ಪ ಹಾಕೊಂಡಿದ್ಯಾ ಅಂದರೆ, ಇಷ್ಟೊತ್ತು ತನಕ ನಮ್ಮೂರಿಗೆ ಸಿಕ್ಕಾಪಟ್ಟೆ ಮಳೆ ಬೆಳಿಗ್ಗೆಯಿಂದನೂ. ಅಲ್ಲಿ ಬೀಳ್ತಾಯಿತ್ತು, ಇವಾಗ ನಿಂತಿದೆ. ಸೊ ಅದಕ್ಕೋಸ್ಕರ ರೈನ್ ಕೋಟ್ ಹಾಕ ಬಂದೆ. ಓಕೆ, ಇವಾಗ ಮೇಲ್ಗೆ ಹೋಗೋಣ ಬನ್ನಿ. ಅಲ್ಲಿದೆ ನಮ್ಮ ಟ್ರೀ ಹೌಸ್. ಅಲ್ಲಿಗೆ ಹತ್ಕೊಂಡು ಹೋಗ್ಬೇಕು ಇವಾಗ. ಈ ಬ್ಯಾಗು ಲಗೇಜ್ಗಳನ್ನು ಎತ್ಕೊಂಡು ಇದ್ರ ಮೇಲ್ಗಡೆ ಹತ್ತಕ್ಕೆ ಸ್ವಲ್ಪ ಕಷ್ಟ. ಟ್ರೀ ಹೌಸ್ ಯಾವ ಥರ ಇದೆ ಏನೂ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಹತ್ತಾ ಇರೋದು ಇಲ್ಲಿಗೆ. ಅಯ್ಯಯ್ಯೋ, ನೋಡ್ರಿ, ಅಂತೂ ನಮ್ಮ ಟ್ರೀ ಹೌಸ್ ಮೇಲ್ಗಡೆಗೆ ಬಂದೆ. ಲಗೇಜ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ನಮ್ಮ ಟ್ರೀ ಹೌಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿದೆ. ಒಳಗಡೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು ಬ್ಯಾಟ್ರಿ ಮತ್ತು ಸೋಲಾರ್ ಬ್ಯಾಟ್ರಿ ಇದೆ ಹೊರಗಡೆ ಲೈಟ್ಗೆ. ಮಲ್ಕೊಳ್ಳೋಕೆ ಮಾತ್ರ ಆರಾಮಾಗಿದೆ. ಇಂಥ ಜಾಗಗಳಿಗೆ ಬಂದು ನೈಟ್ ಕ್ಯಾಂಪ್ ಮಾಡಬೇಕು, ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಇವತ್ತು ನಾನು ಒಬ್ಬನೇ ಬಂದೆ. ಏನು ಡಿಸ್ಟರ್ಬೆನ್ಸ್ ಬೇಡ, ಪೀಸ್ ಆಗಿರಲಿ ಅಂದ್ಬಿಟ್ಟು ಒಬ್ಬನೇ ಬಂದಿದ್ದೀನಿ. ನಮ್ಮ ಟ್ರೀ ಹೌಸಿಂದ ಹೊರಗಡೆ ನೋಡಿ ಯಾವ ಥರ ಕಾಣಿಸುತ್ತಂತ. ಅಲ್ಲಿ ದೂರದಲ್ಲಿ ಒಂದು ಜರಿ ಹರಿತಾ ಇದೆ, ಅದ್ರ ಸೌಂಡ್ ಕೇಳಿಸ್ತಾ ಇದೆ. ಇದೇ ಬಾರ್ಡ್ರು. ಈ ಬಾರ್ಡ್ರಿಂದ ಆ ಕಡೆಗೆ ಫಾರೆಸ್ಟು. ಮೊದಲೆಲ್ಲ ಆನೆಗಳು ಸಿಕ್ಕಾಬಟ್ಟೆ ಬರ್ತಾ ಇದ್ವು. ಬಟ್ ಇವಾಗ ಆನೆ ಗುಂಡಿ ಇರೋದ್ರಿಂದ ತೋಟಗಳಿಗೆ ಅಷ್ಟು ಬರಲ್ಲ. ಎಲ್ಲೋ ಒಂದೊಂದು ಇರುತ್ತೆ ಅಷ್ಟೇ ದಾರಿ. ಒಂದು ಸ್ವಲ್ಪ ದಿನದಿಂದ ಇಲ್ಲೆಲ್ಲ ಚಿರತೆ ದಾಳಿ ಇತ್ತು. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಹಂದಿಗಳು ಮಾತ್ರ ಸಿಕ್ಕಾಬಟ್ಟೆ ಬರ್ತಾವಂತೆ. ನೈಟ್ ನೋಡೋಣ ಏನು ಬರುತ್ತಂತ. ಇವಾಗ ನಮ್ಮ ಟ್ರೀ ಹೌಸಿಂದ ಕೆಳಗಡೆ ಹೋಗಿದ್ದು ಬರೋಣ ಬನ್ನಿ. ಇಲ್ಲೇನಂದರೆ ಒಂದೇ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಇಳ್ಕೋದಕ್ಕೆ ಸ್ವಲ್ಪ ಕಷ್ಟ. ಇಳ್ಗೋ ತನಕ ಸಾಕಾಗೋಗುತ್ತಿಲ್ಲಿ. ಅಂದರೆ ಒಂಚೂರು ಸ್ಲಿಪ್ ಆದರೆ ಡೈರೆಕ್ಟ್ ಕೆಳಗಡೆಗೆ ಬೀಳೋದು. ನಮ್ಮ ಕ್ಯಾಂಪ್ ಅಲ್ಲಿದೆ. ಅಕಸ್ಮಾತ್ ಆನೆ ಬಂದರು ನಮಗೇನು ತೊಂದರೆ ಇಲ್ಲ. ಆನೆ ಇಲ್ಲಿರುತ್ತೆ, ನಾವು ಅಲ್ಲಿರ್ತೀವಿ. ಅಕಸ್ಮಾತ್ ಆನೆ ತಳ್ಳಿಬಿಟ್ರೆ ನಾವು ಅಲ್ಲಿರ್ತೀವಿ. ಆನೆ ನಮ್ಮ ಮೇಲಿರುತ್ತೆ. ಆ ಥರ ಏನಾಗೋದು ಬೇಡ, ಸುಮ್ಮನೆ ಹೇಳ್ದೆ ಅಷ್ಟೇ. ಇಲ್ಲಿ ನೋಡಿ ಸುತ್ತ ಯಾವ ಥರ ಇದೆ ಅಂತ. ಇದೆಲ್ಲ ರಾಗಿ, ಅದು ಜೋಳ. ಹಂದಿಗಳು ಇವಾಗ ಜೋಳ ಬಂದಿದೆಯಲ್ಲ, ಇನ್ನೇನು ತಿನ್ನೋ ಜೋಳ ಅದು. ನೈಟ್ ಆದರೆ ಒಂದು ಜೋಳ ಬೇಯಿಸೋಣ, ಇನ್ನೂ ಅದು ಬಲ್ತಿಲ್ಲ ಜೋಳ. ಇಲ್ಲೆಲ್ಲ ನೀರು ಹರಿತಾ ಗುರು. ಇಲ್ಲಿ ನಾನು ಇದನ್ನು ಆನೆಗುಂಡಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನೀರು ಹರಿತಾ ಇದೆ. ಸೊ ಇದರಿಂದ ಆ ಕಡೆಗೆ ನಮ್ಮ ಫಾರೆಸ್ಟ್ ನೋಡ್ರಿ, ನಮ್ಮ ಕಾಡು ಎಷ್ಟು ಸಮೃದ್ಧವಾಗಿದೆ ಅಂತ. ಈ ವರ್ಷ ಸಿಕ್ಕಾಬಟ್ಟೆ ಮಳೆ ನಮ್ಮ ಸೈಡು. ಅದಕ್ಕೆ ಕಾಡೆಲ್ಲ ಸಮೃದ್ಧವಾಗಿ ಹಚ್ಚ ಹಸಿರಿಂದ ಕೂಡಿದೆ. ಮಳೆ ಒಂದು ಬಿದ್ದರೆ ಕಾಡು ಚೆನ್ನಾಗಿರುತ್ತೆ. ಕಾಡು ಚೆನ್ನಾಗಿದ್ದರೆ ಮಳೆ ಬೀಳುತ್ತೆ. ಮಳೆ ಬಿದ್ದರೆ ನಮ್ಮ ರೈತರು ಚೆನ್ನಾಗಿರ್ತಾರೆ. ಸೊ ರೈತರ ಬೆಳೆನೂ ಕೂಡ ಚೆನ್ನಾಗಿದೆ. ಇಲ್ಲಿಂದ ಊರು ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ನೋಡ್ರಿ, ಅಲ್ಲಿ ದೂರದಲ್ಲಿ ಮನೆಗಳು ಕಾಣಿಸ್ತಾ ಇದೆಯಲ್ಲ, ಅದು ಊರಿಂದ ಹೊರಗಡೆ 1 ಕಿಲೋಮೀಟ್ರು ದೂರದಲ್ಲಿದ್ದೀನಿ. ಸೊ ಇಲ್ಲಿ ನೋಡಿ, ನಾನೊಬ್ಬನೇ ಈ ರಾತ್ರಿ ಈ ಟ್ರೀ ಹೌಸಲ್ಲಿ ಇರಬೇಕು. ಅಲ್ಲಿರೋದಕ್ಕೆ ಭಯ ಆಗುತ್ತೆ ನನಗೆ. ಭಯ ಆಗಂಗಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಸೊ ಭಯ ಪಡಬಾರ್ದು ಏನಕ್ಕೂ. ಓಕೆ, ನಮ್ಮ ಕ್ಯಾಂಪ್ ಮೇಲ್ಗಡೆ ಹೋಗೋಣ ಬನ್ನಿ. ಇನ್ನೊಂದು ಸ್ವಲ್ಪ ಹೊತ್ತು ಕತ್ಲೆ ಆಗುತ್ತೆ. ಓಕೆ, ಇವಾಗ ಟೀ ಇಡೋಣ. ಇಲ್ಲಿ ಟೀ ಇಡೋದಕ್ಕೆಲ್ಲ ತ್ಯಾವ ಮಳೆ ಬಿದ್ದು, ಅದಕ್ಕೆ ನಾನು ಅಲ್ಲಿಂದನೇ ಪಾರ್ಸಲ್ ತಂದ್ಬಿಟ್ಟಿದ್ದೀನಿ. ಊಟ ನಾನು ಸಂಜೆ ಅಲ್ಲೇ ಮಾಡ್ಕೊಬಂದಿದ್ದೆ. ಊಟ ಏನು ಮಾಡ್ತಾಯಿಲ್ಲ ಇವಾಗ. ಟೀ ಇಡೋಣ ಅಂದ್ಬಿಟ್ಟು ಎಲ್ಲ ತಗೊಬಂದಿದ್ದೀನಿ. ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ಮಳೆ ಬಿದ್ದು ಎಲ್ಲ ತ್ಯಾವಾಗೋಗಿದೆ, ಏನು ಕತ್ತಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಸಂಡು
ಹೆಂಗೆ ಮಾಡೋಣ ಡೀಲ್? ಏನಾದರೂ ಮಾಡಬೇಕು, ಮಾಡೋಣ. ನೈಟ್ ಬಂದಿತ್ತು, ಆನೆ ಬಂದಿತ್ತಾ? ಎಲ್ಲಿ? ಓ, ಪಕ್ಕದಲ್ಲಿ ಗುಳ್ಳ ಐತಲ್ಲ ನಿಮ್ದು ಅದು? ಹಾಂ ಹಾಂ. ಯಾರು ಬರಲ್ಲ ಅಂತಿದ್ರು, ಅದಕ್ಕೆ ಕೇಳಿದೆ. ಹಾಂ ಸರಿ, ಓಕೆ ನೋಡ್ರಿ. ಓ, ನಾನು ಆನೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಆನೆ ಬರುತ್ತಂತೆ. ಓಕೆ ಬನ್ನಿರಿ, ಇವಾಗ ಟೀ ಇಡೋಣ. ಟೀ ಇಡೋದಕ್ಕೆ ನಮ್ಮ ಹತ್ರ ಟಿಫನ್ ಇದೆ. ಇದರಲ್ಲಿ ಹೆಂಗಿಡೋದು ಟೀ ತೋರಿಸ್ತೀನಿ ನೋಡಿ. ಬೆಲ್ಲದ ಟೀ ಇಡ್ತಾಯಿದ್ದೀನಿ. ಬೆಲ್ಲದ ಚಾಗೆ ಬೆಲ್ಲ ಹಾಕೋಬೇಕು, ಮತ್ತು ನೀರು ಹಾಕೋಬೇಕು. ಎಷ್ಟು ಬೇಕಷ್ಟು ನೀರು, ಮೋಸ್ಟ್ಲಿ ಸಾಕು. ಜಾಸ್ತಿ ಆಗೋಯ್ತು. ಓಕೆ ಸಾಕಿಷ್ಟೇ, ಒಬ್ಬನಿಗೆ ಸಾಕು. ಇವಾಗ ಇದನ್ನು ಕಾಯಿಸೋದಕ್ಕೆ ಇರೋದು ಇವಾಗ ಚಾಲೆಂಜು. ಒಂದು ತಂತಿ ಇದೆ ನಮ್ಮ ಹತ್ರ, ಆ ತಂತಿನ ಇಲ್ಲಿ ಕಟ್ಕೊಳ್ಳೋಣ. ತಂತಿ ಇಲ್ಲಿಗೆ ಹಾಕೊಂಡಿದ್ದೀನಿ, ಇದನ್ನು ಇಲ್ಲಿಗೆ ಹಾಕೋಬೇಕು. ಇಲ್ಲಿ ನೋಡ್ರಿ, ಜುಗಾಡ್ ಜುಗಾಡ್. ಇಲ್ಲಿ ಕತ್ತಲಾಗಿ ಅದಕ್ಕೆ ಪೆಟ್ರೋಲ್ ಹಾಕೊಂಡಿದ್ದೀನಿ. ಜುಗಾಡ್ ಮಾಡ್ಕೊಂಡು ಟೀ ಕಾಯಿಸ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿಗೆ ತಂತಿ ಕಟ್ಟಿದ್ದೀನಿ, ಆ ತಂತಿಲಿ ಟೀ ಕಾಯ್ತಾ ಇದೆ. ಕಾಯ್ಲಿ ಚೆನ್ನಾಗೆ. ಸಿಕ್ಕಾಬಟ್ಟೆ ಚಳಿ ಇಲ್ಲಿ, ಸಿಕ್ಕಾಬಟ್ಟೆ ಚಳಿ. ಸೊ ಚಳಿಗೋಸ್ಕರ ಮಾಡ್ತಿರೋದು ಟೀ, ಇಲ್ಲಾಂದರೆ ಇಡ್ತಾ ಇರಲಿಲ್ಲ. ವಾ, ಪ್ರಾಬ್ಲಮ್ ಆಗಿರೋದು ಇವಾಗ ಟೀ ಕುಡಿಯೋದಕ್ಕೆ ನಮ್ಮ ಹತ್ರ ಲೋಟನೇ ಇಲ್ಲ, ಗ್ಲಾಸ್ ಇಲ್ಲ. ನಾನು ಗ್ಲಾಸ್ ತರೋದನ್ನೇ ಮರ್ತುಬಿಟ್ಟೆ. ಏನು ಮಾಡೋದು ಇವಾಗ? ಬರೀ ಇದೇ ಆಯ್ತು ನಂದು. ಏನಾದರೂ ಒಂದು ಮರಿತೀನಿ ಕ್ಯಾಂಪ್ ಮಾಡುವಾಗ. ಇವಾಗ ಟೀ ರೆಡಿ ಆಯಿತು, ಟೀ ಕುಡಿಯೋದಕ್ಕೆ ಲೋಟ ಇಲ್ಲ. ಏನು ಮಾಡೋದು? ಇದನ್ನೇ ಎತ್ಕೊಂಡು ಕುಡ್ಕೊಬಿಡ್ಲಾ? ನನ್ನ ಹತ್ರ ಬಿಸ್ಕೆಟ್ ಇದೆ, ಬಿಸ್ಕೆಟು ಮತ್ತು ಟೀ. ಯಾರು ಏನು ಅನ್ಕೋಬೇಡಿ, ಲೋಟ ಇಲ್ಲ ಇಲ್ಲಿ. ಇವಾಗ ಈ ಟೀ ಬಿಸ್ಕೆಟ್ ತಿನ್ಕೊಂಡು ಒಂದು ರೌಂಡು ಹೊಲ ಸುತ್ತ ಹೋಗಿ ಬಂದು ಮೇಲ್ಗಡೆಗೆ ಹೋಗೋಣ. ಓಕೆ, ಟೀ ಕುಡಿಯೋಣ. ಕುಡಿಯೋದಕ್ಕೆ ಗ್ಲಾಸ್ ಇಲ್ಲ. ಟೀ ಸಪ್ಪೆ, ಚೆನ್ನಾಗಿಲ್ಲ ಗುರು ಟೀ. ಹೆಂಗೆಂಗೋ ಇದೆ ಇದು ಟೀ. ಓಕೆ, ಅಲ್ಲಿ ನೋಡ್ರಿ ನಮ್ಮ ಕ್ಯಾಂಪ್ ಹಿಂದೆ ಇದೆ. ಟೀ ಎಲ್ಲ ಕುಡ್ದಾಯ್ತು. ನಮ್ಮ ಫೈರ್ ಕ್ಯಾಂಪ್ ಅಲ್ಲಿ ಉರಿತಾ ಇದೆ. ಇವಾಗ ಒಂದು ರೌಂಡು ಹೊಲ ಸುತ್ತ ಹೋಗಿದ್ದು ಬರೋಣ. ಅಲ್ಲಿ ಪಟಾಕಿ ಎಲ್ಲ ಹೊಡಿತಾವ್ರೆ. ನನಗೆ ಸ್ಟಾರ್ಟಿಂಗ್ ಬಂದಾಗ ಏನೊಂದು ಧೈರ್ಯ ಇತ್ತಂದರೆ ಇಲ್ಲಿಗೆ ಆನೆಗಳು ಬರಲ್ಲ ಅನ್ನೋ ಒಂದು ಧೈರ್ಯ ಇತ್ತು. ಬರೀ ಹಂದಿಗಳು ಬರ್ತವೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಆನೆ ನಿನ್ನೆ ಇಲ್ಲಿಗೆ ಬಂದಿದೆಯಂತೆ. ಅಲ್ಲಿ ಪಕ್ಕದಲ್ಲಿ ಒಂದು 200-300 ಮೀಟ್ರಲ್ಲಿ ಇನ್ನೊಬ್ರದ್ದು ಇದೆ ಅಲ್ಲಿ ಕ್ಯಾಂಪು. ಅಲ್ಲಿಗೆ ಹೋದ್ರು ಅವರು. ಆನೆ ನೆನ್ನೆ ಬಂದಿತ್ತಂತೆ. ಸೊ ಅದೇ ಭಯ ಆಗ್ತಿರೋದು ಇವಾಗ ನನಗೆ. ಓಕೆ, ಇವಾಗ ಒಂದು ರೌಂಡ್ ಹೋಗಿದ್ದು ಬರೋಣ ಬನ್ನಿ. ಆನೆ ಹೆಜ್ಜೆ ಅನ್ಸುತ್ತೆ ಇದು ಮೋಸ್ಟ್ಲಿ. ನೋಡಿ, ಇಲ್ಲೋ ಇದೆ, ಅಲ್ಲಿದೆ. ಯಾಕೋ ಇದೊಂದು ಸ್ವಲ್ಪ ಡೇಂಜರ್ ಅನಿಸ್ತಾ ಇದೆ. ಫಸ್ಟು ಮೇಲ್ಗಡೆಗೆ ಹೋದ್ರೆ ಸಾಕು. ನಾನು ಟ್ರೀ ಹೌಸ್ ಮೇಲ್ಗಡೆಗೆ ಹೋಗಿ ಮಲಗಿದ್ರೆ ಸಾಕು. ಡೇಂಜರ್ ಇಲ್ಲೆಲ್ಲ ಓಡಾಡೋದು ಇಷ್ಟೊತ್ತಲ್ಲಿ. ಟೈಮ್ ಬೇರೆ ಆಗಿದೆ. ಟೈಮ್ ಸುಮಾರು 10 ಗಂಟೆ ಹತ್ತಿರ ಆಗ್ತಾಯಿದೆ. ಇಷ್ಟೊತ್ತಲ್ಲಿ ಇಲ್ಲಿ ಹೋಗೋದು ಯಾಕೋ ಡೇಂಜರ್. ನಮ್ಮ ಕ್ಯಾಂಪಿಂದ ಆವಾಗಲೇ ಮಾತಾಡ್ಸ್ಕೊಂಡು ಹೋದ್ರಲ್ಲ ನಮ್ಮನ್ನು, ಅವ್ರ ಕ್ಯಾಂಪ್ ಹತ್ರ ಬಂದಿದ್ದೀನಿ. ನೋಡಿ ಮೇಲ್ಗಡೆ ಅವ್ರೆ ಅವರು. ಅಲ್ಲಿ ಕಾಣಿಸ್ತಿದಾರ, ಅಲ್ಲಿ ಕೂತವ್ರೆ. ನೆನ್ನೆ ಎಲ್ಲಿಗಣ ಬಂದಿದ್ದಾನೆ? ಮೇಲ್ಗಡೆ. ಹಾಂ ಗೊತ್ತು. ಆನೆ ಗುಂಡಿ ಇದೆಯಾ ಅಲ್ಲಿ? ಸಿಂಪಲ್ ದಾಟ್ಕೊಬಿಡ್ತಾವೆ ಬಿಟ್ರೆ. ಹಾಂ, ನೀವು ಬಂದರೆ ಪಟಾಕಿ ಗಿಟಾಕಿ ಏನಾದರೂ ಹೊಡೆಯೋದು ಮಾಡ್ತೀರಾ? ಸರಿ. ಹಾಂ, ಹಂದಿಗಳು ಬರ್ತಿರ್ತವೆ. ಹಾಂ, ಸರಿ. ನೀವು ಜೋಪಾನವಾಗಿರಿ ಅಷ್ಟೇ. ಅದೇ ನೀವು ಮರದ ಮೇಲ್ಗ ಅಲ್ಲಿರೋದ್ರಿಂದ ಏನು ತೊಂದರೆ ಇಲ್ಲ. ಅದೇ ಅದೇ ಸರಿ. ಹಂದಿಗಳು ಮಾತ್ರ ಡೈಲಿ ಬರ್ತಾವಂತ ಇಲ್ಲಿಗೆ ಹೊಲಗಳಿಗೆ. ಬಂದದ್ದು ದಾರಿನೇ ಮಾಡ್ತಾಯಿತ್ತು ನನಗೆ. ಅಂತೂ ನಮ್ಮ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀನಿ. ಅದೇನು ಗುರು? ಅಬ್ಬಾ,
ಅದೇನದು ಸೌಂಡ್ ಐತಲ್ಲ, ಬಂದ್ಯೋ ಏನೋ ಓಡ್ದು ಗುರು ಅಲ್ಲಿ ಮುಂದ್ಗಡೆ ಸದ್ದು ಮಾಡ್ತಾ ಅಲ್ಲಿ ನೋಡಿ ಸದ್ದು ಮಾಡ್ತಾಯಿದೆ ಅಲ್ಲಿ ನೋಡಿ ಅಲ್ಲಿ ಪಪ್ಪ ಇದು ಯಾಕೋ ಡೇಂಜರ್ ಇದು, ಹೋಗೋಣ. ಅಲ್ಲಿ ಕೇಳ್ರಿ ಏನೋ ಸೌಂಡ್ ಆಗ್ತಿದೆ ಅಲ್ಲಿ ನೋಡಿ ಓಡಿಸ್ತಾವ್ರೆ ಅಲ್ಲಿ ಆಲ್ರೆಡಿ ಆನೆ ಬಂದಿದೆ ಅನ್ಸುತ್ತೆ ಅಲ್ಲಿ ಓಡಿಸ್ತಾವ್ರೆ ನೋಡಿ ಅಲ್ಲಿ ಏನೋ ಸೌಂಡು ಆಗ್ತಿದೆ ಮತ್ತು ಟಾರ್ಚೆಲ್ಲ ಹಾಕ್ತಾವ್ರೆ ಅಲ್ಲಿ. ಓಕೆ, ನಮ್ಮ ಫೈರ್ ಕ್ಯಾಂಪ್ ಎಲ್ಲ ಆರೋಗಿದೆ. ಎಲ್ಲೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಫಸ್ಟು ಇದನ್ನೆಲ್ಲ ಎತ್ಕೊಂಡು ನಮ್ಮ ಕ್ಯಾಂಪ್ ಮೇಲ್ಗಡೆಗೆ ಹೋಗೋಣ ಬನ್ನಿ. ಇದು ಡೇಂಜರ್, ಒಬ್ಬನೇ ಬೇರೆ ಇರೋದು, ಏನಕ್ಕೆ ಬೇಕು ರಿಸ್ಕು. ಅಂತೂ ಫೈನಲಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆಗೆ ಬಂದೆ. ನಿಜ ಏನೋ ಅಲ್ಲಿ ಅಲ್ಲೂ ಏನೋ ಏನೋ ಓಡೋಯ್ತು, ಅಲ್ಲಾರೋ ಆನೆಗಳನ್ನು ಓಡಿಸ್ತಾವ್ರೆ. ನಾನು ಏನೂ ಬರಲ್ಲ ಅಂತ ಅಂದ್ಕೊಂಡು ಬಂದರೆ ಇಲ್ಲಿ ನೋಡಿದ್ರೆ ಎಲ್ಲ ಕಾಡು ಪ್ರಾಣಿಗಳು ಬರ್ತಾವೆ. ಅಬ್ಬಾ ಇನ್ನೇನು ಭಯಲ್ಲ. ನೋಡ್ರಿ ನಮ್ಮ ಟ್ರೀ ಹೌಸು ತುಂಬ ವಿಶಾಲವಾಗಿದೆ. ಇಲ್ಲಿಂದ ಹೊರಗಡೆ ಹಿಂಗೆ ಕಾಣಿಸುತ್ತೆ. ಅಂತೂ ಓಡಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು. ಟೀ ಇಟ್ವಿ, ಅದು ಎಕ್ಕುಟ್ಟೋಯ್ತು. ಇವಾಗ ಮಲ್ಗಿ ಬೆಳಿಗ್ಗೆ ಬೇಗ ಹೋಗಿ ತಿಂಡಿ ಮಾಡ್ಬೇಕು ನಾನು. ಓಕೆ, ಈಗ ನೆಮ್ಮದಿ ಗುರು. ಈಗ ಆನೆ ಆದರೂ ಬರಲಿ, ಹಂದಿ ಆದರೂ ಬರಲಿ, ಟೆನ್ಷನ್ ಇರಲ್ಲ. ಅಂದರೆ ಹಂದಿ ಬಂದರೆ ಏನೂ ಭಯ ಇಲ್ಲ. ಕೆಲವೊಂದು ಹಂದಿಗಳು ಗುದ್ಕೊಂಡು ಹೊರಟೋಗ್ತವೆ. ಗಾಳಿಪಟ ಮೂವಿಲಿ ಗೋಲ್ಡನ್ ಸ್ಟಾರ್ ಗಣೇಶನಾಗ ಗುದ್ದುತ್ತಲ್ಲ, ಬಂದಂಗೆ ಗುದ್ಬಿಟ್ರೆ ಏನು ಮಾಡೋದು. ಇದು ಒಂಥರ ಚೆನ್ನಾಗಿದೆ ಫೀಲು. ಅದಕ್ಕೋಸ್ಕರ ನಾನು ಆವಾಗವಾಗ ಸೋಲೋ ಕ್ಯಾಂಪ್ ಹಾಕೋದು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ಒಂಥರ ಪೀಸ್ ಆಗಿರುತ್ತೆ ಮೈಂಡು. ಸಿಟಿಗಳಲ್ಲಿ ಕೆಲಸ ಮಾಡಿ ತಲೆ ಬಿಸಿಯಾಗಿ ವೀಕೆಂಡಲ್ಲಿ ಎಲ್ಲೋ ದೂರಕ್ಕೆ ಹೋಗಿ ಅಲ್ಲಿ ರೆಸಾರ್ಟ್ಗಳಲ್ಲಿ ದುಡ್ಡು ಕೊಟ್ಟು ಅಲ್ಲಿ ಹೋಗಿರ್ತಾರೆ ಮನಸ್ಸಂತಿಗೋಸ್ಕರ. ಆದರೆ ನಮಗೆ ಗಾಡ್ ಗಿಫ್ಟ್ ಅನ್ನೋ ಥರ ಇದೆಲ್ಲ ಫ್ರೀಯಾಗಿ ಸಿಕ್ಕಿದೆ. ಅದಕ್ಕೆ ನಮ್ಮ ಹಳ್ಳಿ ಅಂದರೆ ಅಷ್ಟೊಂದು ಇಷ್ಟ ನನಗೆ. ಓಕೆ, ಇವಾಗ ಮಲ್ಗ್ತಾ ಇದ್ದೀನಿ. ಎಲ್ರಿಗೂ ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್ ಎಲ್ರಿಗೂ. ಟೈಮ್ 6:30 ಆಗಿದೆ. ಬೆಳಕಾಗ್ಬಿಟ್ಟಿದೆ ಆಲ್ರೆಡಿ. ಸೊ ನೈಟ್ ಬೇರೆ ನಿದ್ದೆನೇ ಇಲ್ಲ, ಮಲಗಿದ್ದೆ ಲೇಟು. ಓಕೆ, ಇಲ್ಲಿ ನೋಡಿ ಹೊರಗಡೆ ಯಾವ ಥರ ಇದೆ ಮಾರ್ನಿಂಗ್ ವ್ಯೂ. ಬೆಳಿಗ್ಗೆ ಕೂಲಾಗಿದೆ ವೆದರು. ಮಳೆ ಬರೋ ಥರನೂ ಇದೆ, ಯಾವಾಗ ಬರೋದು ಗೊತ್ತಿಲ್ಲ. ನೈಟ್ ನೋಡಿದ್ರಲ್ಲ, ಹಂದಿಗಳು ಜೋಳದ ಒಳಗಡೆ ಇದ್ವು, ಸರಿಯಾಗಿ ಕಾಣಿಸ್ಲಿಲ್ಲ ಕ್ಯಾಮ್ರಕ್ಕೆ. ಇಲ್ಲೇನಂದರೆ ಆನೆಗಳು ಅಷ್ಟು ಬರಲ್ಲ, ಮೊದಲು ಸಿಕ್ಕಾಬಟ್ಟೆ ದಾಳಿ ಮಾಡ್ತಾಯಿದ್ವು ಅಂತೆ. ಬಟ್ ಇವಾಗ ಹಂದಿಗಳು ಮಾತ್ರ ಇಲ್ಲಿಗೆ ಬರ್ತವೆ. ಓಕೆ ಗೈಸ್, ನೋಡ್ದಲ್ಲ, ಇದಿಷ್ಟು ನಮ್ಮ ಅಡ್ವೆಂಚರಸ್ ಆಗಿತ್ತು ಸೋಲೋ ಕ್ಯಾಂಪಿಂಗಲ್ಲಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆ. ನಾಳೆ ಇನ್ನೊಂದು ಟ್ರೀ ಹೌಸ್ ಇದೆ, ಅಲ್ಲಿ ಗೊತ್ತಲ್ಲ, ಅಲ್ಲಿ ಸಿಕ್ಕಾಬಟ್ಟೆ ಆನೆಗಳು ಎಲ್ಲ ಕಾಡು ಪ್ರಾಣಿಗಳು ಬರ್ತವೆ. ನಾಳೆ ಅಲ್ಲಿಗೆ ಹೋಗೋಣ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಮಾಡಿದ್ರಾ? ಓಕೆ, ಬಾಯ್.